ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಪ್ರಿಯಕರ ಬೆಟ್ಟ ಹೂಸಿನಿಂದ 7 ವರ್ಷ ನರಳಾಡಿದ ಪ್ರೇಯಸಿ, ಇದು ವೈದ್ಯಲೋಕಕ್ಕೆ ಸವಾಲಾದ ಘಟನೆ, ಅಚ್ಚರಿ ಆದ್ರೂ ಸತ್ಯ. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಮನುಷ್ಯನಿಗೆ ಹೊಟ್ಟೆಯಲ್ಲಿ ಸಮಸ್ಯೆಯಾದಾಗ, ಹೊಟ್ಟೆ ಉಬ್ಬರಿಸಿದಾಗ, ತಿಂದದ್ದು ಹೆಚ್ಚಾದಾಗ ಇಲ್ಲವೇ ಇನ್ನು ಏನೇನೋ ಕಾರಣಗಳಿಗೆ ಹೂಸು ಬರುವುದು ಸಾಮಾನ್ಯ. ಕೆಲವೊಮ್ಮೆ ಅದು ಅತಿಯಾದ ಕೆಟ್ಟ ವಾಸನೆಯಿಂದ ಕೂಡಿರುತ್ತದೆ. ಇದರಿಂದ ಒಂದಷ್ಟು ಹೊತ್ತು ಆ ಜಾಗದಲ್ಲಿ ಇರಲಿಕ್ಕೆ ಆಗಷ್ಟು ಅಸಹನೀಯ ಆಗುವುದು ಉಂಟು. ಮತ್ತೆ ಕೆಲವೊಮ್ಮೆ ಅದರ ವಾಸನೆಯಿಂದ ವಾಕರಿಕೆಯೂ ಬರುವುದು ಉಂಟು. ಆದರೆ ಇಲ್ಲೊಂದು ಪ್ರಕರಣದಲ್ಲಿ ವೈದ್ಯಲೋಕಕ್ಕೆ ಸವಾಲು ಎನ್ನಿಸುವ ರೀತಿಯಲ್ಲಿ ಪ್ರೇಯಸಿಯೊಬ್ಬಳು ತನ್ನ ಪ್ರಿಯಕರ ಬಿಟ್ಟ ಹೂಸಿನಿಂದಾಗಿ 7 ವರ್ಷ ಸೋಂಕಿನಿಂದ ನರಳಾಡಿರುವ ಘಟನೆ ನಡೆದಿದೆ. ಸದ್ಯ ಈ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿದೆ. ಅಂದಹಾಗೆ ಈ ಘಟನೆ ಅಮೆರಿಕದಲ್ಲಿ ನಡೆದಿದ್ದು, ಕ್ರಿಸ್ಟಿನ್ ಕೊನೆಲ್ ಎಂಬಾಕೆ 7 ವರ್ಷಗಳಿಂದ ನಿರಂತರ ಸೈನಸ್ ಸೋಂಕಿನಿಂದ ಬಳಲುತ್ತಿದ್ದಾಳೆ. ಅದಕ್ಕೆ 7 ವರ್ಷಗಳ ಬಳಿಕ ಕಾರಣ ಕಂಡುಹಿಡಿದ ವೈದ್ಯರು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಕ್ರಿಸ್ಟಿನ್ ಕೊನೆಲ್ ಟಿಕ್ಟಾಕ್ನಲ್ಲಿ ತಮ್ಮ ಕಥೆಯನ್ನು ಹಂಚಿಕೊಂಡಿದ್ದಾಳೆ. ಅದು 2016 ರಲ್ಲಿ ನಡೆದ ವಿಚಿತ್ರ ಘಟನೆ. ಅದಾದ ನಂತರ ಸೋಂಕು ಪ್ರಾರಂಭವಾಯಿತು ಎಂದು ಆಕೆ ತಿಳಿಸಿದ್ದಾಳೆ. ಅವಳು ಹೇಳುವಂತೆ, ನನ್ನ ಗೆಳೆಯನ ಜೊತೆ ಮಲಗಿದ್ದ ವೇಳೆ ಈ ಸಮಸ್ಯೆ ಶುರುವಾಯಿತು ಎಂದಿದ್ದಾಳೆ. ಆಗ ನನಗೆ ಪಾದದ ಶಸ್ತ್ರಚಿಕಿತ್ಸೆ ಆಗಿತ್ತು. ಗೆಳೆಯನ ಜೊತೆ ಹೋಟೆಲ್ ಒಂದರಲ್ಲಿ ವಿಶ್ರಮಿಸುತ್ತಿದ್ದೆ. ಆಗ ನನ್ನ ಲವರ್ ಹಾಸಿಗೆ ಮೇಲೆ ಬೆತ್ತಲೆಯಾಗಿ ನಿಂತು ನನ್ನ ಮುಖದ ಬಳಿ ಜೋರಾಗಿ ಹೂಸು ಬಿಟ್ಟ. ಆಗ ನಾನು ಮಲಗಿದ್ದೆ. ನನಗೆ ಆ ಕ್ಷಣದಲ್ಲಿ ಉಸಿರಾಡಲು ಸಾಧ್ಯವಾಗಲಿಲ್ಲ. ಅದಾದ ಸ್ವಲ್ಪ ಹೊತ್ತಿನ ಬಳಿಕ ನನಗೆ ಉಸಿರಾಡಲು ತುಂಬಾ ಸಮಸ್ಯೆಯಾಯಿತು. ಆ ಕ್ಷಣದಿಂದ ಪ್ರತಿನಿತ್ಯವೂ ಮೂಗಿನ ಮೂಲಕ ಉಸಿರಾಡಲು ಆಗಲೇ ಇಲ್ಲ. ನಿರಂತರ ತಲೆನೋವು ಬರುತ್ತಿತ್ತು. ಮುಖವೆಲ್ಲ ಊದಿಕೊಂಡಂತೆ ಆಯಿತು. ಇಡೀ ದೇಹದಲ್ಲಿ ಸಮಸ್ಯೆ ಶುರುವಾಯಿತು. ಆದರೆ ಇದು ಆ ಹೂಸಿನ ಪ್ರಭಾವ ಎಂದು ನನಗೆ ತಿಳಿಯಲೇ ಇಲ್ಲ. ಎಲ್ಲಾ ವೈದ್ಯರ ಬಳಿ ತೋರಿಸಿದರೂ ಸಮಸ್ಯೆಗೆ ಪರಿಹಾರ ಸಿಗಲಿಲ್ಲ. ಏಕೆಂದರೆ ಹೂಸಿನ ಬಗ್ಗೆ ನಾನು ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಆ ಬಗ್ಗೆ ವೈದ್ಯರಲ್ಲಿ ಹೇಳಿರಲಿಲ್ಲ ಎಂದಿದ್ದಾಳೆ. ಇನ್ನು ಕ್ರಿಸ್ಟಿನ್ ಕೊನೆಲ್ಗೆ ಹೀಗೆ 1-2 ವರ್ಷ ಚಿಕಿತ್ಸೆ ಮುಂದುವರೆದರೂ ಪ್ರಯೋಜನ ಆಗಲಿಲ್ಲ. ಕೊನೆಗೆ ವೈದ್ಯರೊಬ್ಬರು ಈ ಸಮಸ್ಯೆ ಶುರುವಾದ ದಿನದಿಂದ ಹಿಡಿದು ಇಲ್ಲಿಯವರೆಗೆ ನಡೆದ ಘಟನೆ ಹೇಳುವಂತೆ ಹೇಳಿದಾಗ ಹೂಸಿನ ವಿಷಯ ಹೇಳಿದ್ದಾಳಂತೆ. ಆಗ ಅವಳು ನನ್ನನ್ನು ತಪಾಸಣೆ ಮಾಡಿದಾಗ ಸೈನಸ್ಗಳಲ್ಲಿ ಈ ಕೋಲಿ ಎನ್ನುವ ಬ್ಯಾಕ್ಟೀರಿಯಾ ಹೊಂದಿರುವುದು ತಿಳಿಯಿತು. ಇದು ಸಾಮಾನ್ಯವಾಗಿ ಕರುಳಿನಲ್ಲಿ ಕಂಡುಬರುವ ಒಂದು ರೀತಿಯ ಬ್ಯಾಕ್ಟೀರಿಯಾವಾಗಿದ್ದು, ಇದು ಮುಖ್ಯವಾಗಿ ಆಹಾರ ವಿಷ ಅಥವಾ ಮೂತ್ರನಾಳದ ಸೋಂಕನ್ನು ಉಂಟುಮಾಡುತ್ತದೆ ಎಂದು ವೈದ್ಯರು ತಪಾಸಣೆ ಬಳಿಕ ತಿಳಿಸಿದ್ದಾರೆ. ಇದಾದ ನಂತರ ಹೂಸಿನ ವಿಷಯ ತಿಳಿಯುತ್ತಲೇ ಬ್ಯಾಕ್ಟೀರಿಯಾ ತನ್ನ ದೇಹವನ್ನು ಪ್ರವೇಶಿಸಿರಬಹುದು ಎಂದು ವೈದ್ಯರು ಅಂದುಕೊಂಡರು. ಆದರೆ ಇದು ಬಹಳ ಅಪರೂಪದಲ್ಲಿ ಅಪರೂಪ ಪ್ರಕರಣ ಎಂದು ಅವರು ತಿಳಿಸಿ, ಇದಕ್ಕಾಗಿ ಸರಿಸುಮಾರು ಕೊನೆಲ್ 7 ವರ್ಷಗಳಿಂದ ಅದಕ್ಕೆ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸದ್ಯ ಪಾದಗಳ ಶಸ್ತ್ರಚಿಕಿತ್ಸೆಯಿಂದಾಗಿ ರೋಗನಿರೋಧಕ ಶಕ್ತಿ ದುರ್ಬಲಗೊಂಡ ಕಾರಣ ಹೂಸು ಇಷ್ಟೆಲ್ಲಾ ಪ್ರಭಾವ ಬೀರಿದೆ ಎಂದು ವೈದ್ಯರು ಹೇಳಿರುವುದಾಗಿ ಆಕೆ ಹೇಳಿದ್ದಾರೆ. ಆದರೆ ಒಂದು ಹೂಸು ಇಷ್ಟೆಲ್ಲಾ ಸಮಸ್ಯೆ ತಂದೊಡ್ಡಬಹುದು ಎಂದು ಈ ಪ್ರಕರಣ ತಿಳಿಸಿಕೊಟ್ಟಿದೆ. ಸ್ನೇಹಿತರೆ, ಇದಾದ ಬಳಿಕ ಆತನ ಜೊತೆ ಬ್ರೇಕಪ್ ಮಾಡಿಕೊಂಡಿರುವುದಾಗಿ ಕ್ರಿಸ್ಟಿನ್ ಕೊನೆಲ್ ತಿಳಿಸಿದ್ದಾಳೆ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.